ಯಾರಿಗೂ ತೋರಿಸೇ ಇಲ್ಲ, ನಾನು ತೋರಿಸದೇ ಇಲ್ಲ. ASN ನಾನು ಫಸ್ಟ್ 45 ಮಿನಿಟ್ಸ್ ಚೆನ್ನೈಲಿ ನೋಡಿದೆ. ನೀನು ನೋಡಿದೆಲ್ಲ ಇದು ನಂಗೆ ತೋರಿಸು ಆಯ್ತು, ನೀನು 45 ಮಿನಿಟ್ಸ್ ತೋರಿಸಿದೆ, ನಾನು 10 ಮಿನಿಟ್ಸ್ ತೋರಿಸ್ತೀನಿ, ಅದು ಅಷ್ಟು ಮಾತ್ರ ನೋಡು. ಸೊ ಆ ಅಗ್ರಿಮೆಂಟಲ್ಲಿ ಸಿನಿಮಾ ಸ್ಟಾರ್ಟ್ ಆಗಿತ್ತು. ಆ 10 ಮಿನಿಟ್ಸ್ ಅನ್ನೋದು ಫಸ್ಟ್ ಹಾಫ್ ಮುಗ್ದೋಯ್ತು. ತುಂಬ ಎಕ್ಸೈಟ್ಮೆಂಟ್ ತೋರಿಸ್ದ. ನನಗೆ ಶಾಕು, ರಕ್ಷಿ ಕರೆಕ್ಟಾಗಿ ಬಿಡು, ನೀವು ಇಷ್ಟು ಎಕ್ಸೈಟ್ಮೆಂಟ್ ತೋರಿಸಿದೆ, ನನಗೆ ಎದೆ ಹೊಡ್ಕೊತಾ ಇದೆ. ಫಸ್ಟ್ ಟೈಮ್ ನೀನೇ ನೋಡ್ತಿರೋದು, ಕರೆಕ್ಟಾಗಿಲ್ಲ ರಕ್ಷಿ, ನಿಜವಾಗ್ಲೂ ಯಾರು ನೀನು ಡೈರೆಕ್ಟ್ ಮಾಡಿದೆ ಅಂತ ನಾನು ಈ ರೇಂಜ್ ಮಾಡಿದೆ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಅಂತ ಆ ಎಕ್ಸೈಟ್ಮೆಂಟ್ ತೋರಿಸ. ಆಯ್ತು ಗುರು, ಸೆಕೆಂಡ್ ಹಾಫ್ ತುಂಬ ವಿಷಯಗಳು ಓಪನ್ ಆಗುತ್ತೆ, ಅದು ನೋಡ್ಬಿಟ್ಟು ಹೇಳಿ ಇದೇ ಎಕ್ಸೈಟ್ಮೆಂಟ್ ಕಂಟಿನ್ಯೂ ಆಗುತ್ತಾ ಅಂತ. ಸೊ ಸೆಕೆಂಡ್ ಹಾಫ್ ನೋಡಾದ್ಮೇಲೆ ದ ಓನ್ಲಿ ಒನ್ ವರ್ಡ್ ಇಸ್ ಇಟ್ ಲೈಕ್ ಬ್ಯೂಟಿಫುಲ್, ದ ಫಿಲ್ಮ್ ಹ್ಯಾಸ್ ಕಮ್ ಔಟ್ ಬ್ಯೂಟಿಫುಲ್. ನನಗೆ ಅಲ್ಲಿ ಓಕೆ, ರಕ್ಷಿತ್ಗೆ ಈ ರೇಂಜ್ಗೆ ಎಂಟರ್ಟೈನ್ ಅಂದರೆ PC ಸೆಂಟ್ರಿಗೆ ಏನಿದು. ಸೊ ಅಲ್ಲಿ ನನಗೆ ಅಫ್ಕೋರ್ಸ್ ಈ ಲಾಕ್ಡೌನಲ್ಲಿ ಎಲ್ಲ ಪ್ರೊಡ್ಯೂಸರು ಕಷ್ಟ ಅನುಭವಿಸಿದೆ. ಅಂದರೆ ನಾವು ಅನ್ಕೊಂಡಿದ್ದು ಒಂದು, ಈ ಕೋವಿಡ್ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಅದು 1 ಇಯರ್ ಪ್ರೊಲಾಂಗ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ ಪ್ರೊಲಾಂಗ್ ವೆಯ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಸೊ OTT ಏನಾದರೂ ಆಫರ್ ಬಂದರೆ ಕೊಟ್ಬಿಟ್ಟೆ ನನ್ನ ಥರ ಇದೆ. ಸೊ ರಕ್ಷಿತ್ ಟು ದಟ್ ಇನಿಷಿಯೇಟಿವ್ ಇಲ್ಲ, OTT ಬರೋದು ಬೇಡ, ಈ ಸಿನಿಮಾ ಲಾರ್ಜ್ ಸ್ಕೇಲಲ್ಲಿ ದೊಡ್ಡ ಮಟ್ಟಕ್ಕೆ ಥಿಯೇಟರ್ಲ್ಲೇ ನೋಡ್ಬೇಕು. ಇದು ಥಿಯೇಟರ್ ಬರುವಂಥ ಸಿನಿಮಾ. OTT ಕಂಟೆಂಟ್ ಇಸ್ ಡಿಫ್ರೆಂಟ್ ಅಂಡ್ ಥಿಯೇಟರ್ ಕಂಟೆಂಟ್ ಇಸ್ ಡಿಫ್ರೆಂಟ್ ಅಂತ. ಸೊ ಇದನ್ನು ಥಿಯೇಟರ್ ಬರೋದಕ್ಕೆ ಮೇನ್ ರೀಸನ್ ರಕ್ಷಿತ್. ಅವತ್ತು ಪುಷ್ ಮಾಡಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಕೊಟ್ಬಿಡ್ತಾ ಇದ್ದೆ. ಅಂಡ್ ನನ್ನ ಬಾಯಿಂದ ನಾನು ಕೇಳಿಲ್ಲ ರಕ್ಷಿತ್ಗೆ, ರಕ್ಷಿ ಈ ಥರ ಬರ್ತೀಯ ನೀನು ಅಂತ. ರಕ್ಷಿತೇ ಟೆಕ್ಸ್ಟ್ ಮಾಡಿದ್ದು, ಈ ಸಿನಿಮಾ ಥಿಯೇಟರ್ ಬರೋದಕ್ಕೆ ಅದು ಏನೇನಾಗುತ್ತೆ, ಅದಕ್ಕೆ ಏನೇನು ಸಪೋರ್ಟ್ ಬೇಕು ನಾನು ಇರ್ತೀನಿ. ಸೊ ಐ ವಿಲ್ ಬಿ ದ ಪಾರ್ಟ್ನರ್ ಆಫ್ ದ ಫಿಲ್ಮ್ ಅಂತ ಅವತ್ತು ಡಿಸೈಡ್ ಆಗಿ. ಇಟ್ಸ್ ಓನ್ಲಿ ದ ಪ್ಯಾಷನ್ ಟುವರ್ಡ್ಸ್ ಫಿಲ್ಮ್. ಈ ಸಿನಿಮಾ ವಾಸಗೂ ಮಾಡ್ಬೋದಿತ್ತು. ಸೊ ಇದೆಲ್ಲ ಆಪ್ಷನ್ಸ್ ನಮಗಿತ್ತು, ಅಭಿನವೂ ಮಾಡ್ಬೋದಿತ್ತು. ಏನೋ ಈ ಸಿನಿಮಾ ಏನಕ್ಕಾಯ್ತು ಅಂದ್ರೆ ಈ ಸಿನಿಮಾ ಅವ್ರಿಗೆ ಇಷ್ಟ ಆಯ್ತು ಅಷ್ಟೇ. ಸಿನಿಮಾವನ್ನು ಎಲ್ಲ ತಂದ್ಕೊಟ್ಟು ಅವತ್ತು ಆಕ್ಚುಲಿ ಆ ಇಂಟರ್ನೆಟ್ ಕೆಲಸ ಮಾಡೋದು ಬೈಕೊಂಡೆ, ಬೇಕಿತ್ತ ಇಂಟರ್ನೆಟ್ ಇವಾಗ ಬೈಕೊಂಡಿಲ್ಲ, ಅವ್ನು ಇಂಟರ್ನೆಟ್ ಕೊಟ್ಟಿಲ್ಲ ಅಂದ್ರೂ ಖುಷಿ ಆಗುತ್ತೆ ನನಗೆ. ಸೊ ಅದು ಒಂದು ಮಿಸ್ಟೇಕ್ ಇಂದ ಇವತ್ತು ಇದೆಲ್ಲವೂ ಆಯ್ತು. ಅಂಡ್ ರಕ್ಷಿತ್ ನೋಡಿ ಇಮಿಡಿಯೇಟ್ಲಿ ಕಾರ್ತಿಕ್ ಅವ್ರನ್ನ ಆನ್ ಬೋರ್ಡ್ ತಂದ್ರು. ಅಂಡ್ ಇಟ್ ಹಸ್ ಬಿಕಮ್ ರಿಯಲಿ ಪ್ಲೇಸ್. ಈ ತರ ಕಾರ್ತಿಕ್ ಅವ್ರು ಬಂದಿದ್ದು, ರಕ್ಷಿತ್ ಬಂದಿದ್ದು, ಸಿನಿಮಾಗೆ ಆ ಲಿಫ್ಟ್ ಸಿಕ್ಬಿಡ್ತು. ನನ್ನ ಪ್ರೀವಿಯಸ್ ವ್ಯೂಸ್ ತಗೊಳ್ಳಿ ನೀವು, ಟ್ರೈಲರ್ ಬಂದಾಗ ಹೆಂಗಿತ್ತು, ಬಟ್ ಈಗ ಇವರೆಲ್ಲ ಜಾಯಿನ್ ಹ್ಯಾಂಡ್ಸ್ ಆಗಿದ್ದಕ್ಕೆ ದ ವ್ಯಾಲ್ಯೂ ಆಫ್ ದ ಫಿಲ್ಮ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ಖುಷಿ ಆಗುತ್ತೆ. ಅಂದ್ರೆ ನನ್ನ ಮೊದಲನೇ ಡೈರೆಕ್ಷನ್ಗೆ ಇಷ್ಟೆಲ್ಲ ಸಪೋರ್ಟ್ ಸಿಗ್ತಿರೋದು ನನಗೆ ತೀರೋ ಖುಷಿ ಆಗುತ್ತೆ. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಬೋತ್ ಆಫ್ ದಮ್. ಸೊ ಐ ಥಿಂಕ್ ಎಲ್ಲವೂ ಹೇಳಿದ್ದೀನಿ. ಇದೇ 29ನೇ ತಾರೀಕು ರಿಲೀಸ್ ಆಗ್ತಿದೆ. ತುಂಬಾ ಜನ ಕೇಳಿದ್ರು ಈ ಟೈಮಲ್ಲಿ ಈದಲ್ಲಿ ಹೆಂಗ್ ಡೇಟ್ ಸ್ಟೆಪ್ ತಗೊಂಡೆ ಅಂತ. ಆಕ್ಚುಲಿ ಆ ಡೇಟ್ ಸೋ ಮಚ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅನೀಶ್ ಅವ್ರು ಹೇಳ್ದಂಗೆ ಆಲ್ಮೋಸ್ಟ್ ಆಫ್ಟರ್ ಎ ಇಯರ್ ಮತ್ತೆ ಭೇಟಿ ಆಗ್ತಿದ್ದೀವಿ. ಅಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅನೀಶ್ ಅವ್ರಿಗೆ. ಇಷ್ಟು ಒಳ್ಳೆ ಪಾತ್ರಕ್ಕೆ ನನ್ನ ಕನ್ಸಿಡರ್ ಮಾಡಿ ಅಂಡ್ ಆ ಪಾತ್ರಕ್ಕೆ ಅಷ್ಟೇ ಅವರ ಕ್ಯಾರೆಕ್ಟರ್ ಹೇಗಿದೆಯೋ ಅಷ್ಟೇ ಒಂದು ವ್ಯಾಲ್ಯೂನ, ಅಷ್ಟೇ ಒಂದು ಸ್ಕ್ರೀನ್ ಸ್ಪೇಸ್ ನ ಕೊಟ್ಟಿರೋದಕ್ಕೆ. ಅಂಡ್ ವೆಂಕೋಸಲ್ ಪ್ರೊಡಕ್ಷನ್ ಹ್ಯಾಸ್ ಆಲ್ವೇಸ್ ಬಿನ್ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ನನ್ನ ಡೆಬ್ಯೂ ಕೂಡ ಅವರ ಪ್ರೊಡಕ್ಷನ್ ಅಲ್ಲೇ ಆಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪಾತ್ರದ ಹೆಸರು ಬಂದು ಖುಷಿ ಅಂತ. ಶಿ ಇಸ್ ಅ ಲಾ ಸ್ಟೂಡೆಂಟ್, ಬಟ್ ಅವಳ ಮನಸ್ಸಿಗೆ ಅವಳು ಆಲ್ರೆಡಿ ಲಾಯರ್ ಆಗ್ಬಿಟ್ಟಿದ್ದಾಳೆ ಅಂತ. ತುಂಬಾ ಎಂಟರ್ಟೈನ್ ಮಾಡುವಂತ ಒಂದು ಕ್ಯಾರೆಕ್ಟರ್, ಟುವರ್ಡ್ಸ್ ಕಾಮಿಡಿ ಲೀನ್ ಆಗುತ್ತೆ ನನ್ನ ಪಾತ್ರ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಅದೊಂದು ಪ್ರಯತ್ನನ ಮಾಡಿದ್ದೀನಿ. ಅಂಡ್ ಅಗೇನ್ ದ ಕ್ರೆಡಿಟ್ ಗೋಸ್ ಟು ಹಿಮ್. ಅಷ್ಟು ಚೆನ್ನಾಗಿ ಪಾತ್ರನ ಬರೆದಿದ್ದಕ್ಕೆ ಅಂಡ್ ಐ ಹೋಪ್ ಆ ಪಾತ್ರಕ್ಕೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ. ಅಂಡ್ of course music, Anand sir has done a brilliant job. Manasi Churu is my current favorite. And ನವೀನ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ, ಈಗ ಬಂದಿಲ್ಲ. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಆಫ್ ಕೋರ್ಸ್ ರಕ್ಷಿತ್ ಸರ್ ಆ್ಯಂಡ್ ಕಾರ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್.
ಈಸ್ ಆಲ್ರೆಡಿ ಟೋಲ್ಡ್ ಅವರಿಬ್ಬರ ಒಂದು ಸಪೋರ್ಟ್ ನಮ್ಮ ಸಿನಿಮಾಗೆ ಒಂದು ಸ್ಟ್ರೆಂತ್ ಕೊಟ್ಟಿದೆ ಅಂತ. ಐ ಟೋಟ್ಲಿ ಅಗ್ರಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ನನ್ನ ಹೊಸ ವರ್ಷ ರಾಮಾರ್ಜುನ ಸಿನಿಮಾಯಿಂದ ಟೇಕ್ ಆಫ್ ಆಗ್ತಿದೆ ಅನ್ನೋದು ನನಗೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಇದರಿಂದ ನನ್ನ ಕರಿಯರ್ಗೆ ಒಂದು ಹೆವಿ ವೇಟೇಜ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬೇರೆ ಇಂಟೆನ್ಸಿಟಿಯಲ್ಲೇ ಇದೆ. So it was challenging for me, and I would like to thank Anish actually. ನನ್ನ ನಂಬಿ ಇಷ್ಟು ದೊಡ್ಡ ಸ್ಕೇಲ್ ಪ್ರಾಜೆಕ್ಟ್ ನಾನು ಕೊಟ್ಟಿದ್ದಾರೆ. I would like to thank Anish and his production, and also Nishvika. She has done so wonderfully. Full fun oriented ಇದೆ ಅದು, and if you watch in theatre you'll know it. And ಶರತ್ also ಅವರು ಚೆನ್ನಾಗಿ ಎಡಿಟಿಂಗ್ ನನಗೆ ತುಂಬ ಈಸಿ ಆಗಿತ್ತು ಕಂಪೋಸ್ ಮಾಡಿ ಸೀನ್ ಟು ಸೀನ್ ಟ್ರಾನ್ಸಿಷನ್ಸ್ ಅದು ಇದಕ್ಕೆಲ್ಲ. ಆ್ಯಂಡ್ ನವೀನ್ ಕ್ಯಾಮ್ರಾ ವರ್ಕ್ ಐ ಎಂಜಾಯ್ಡ್ ಇಟ್. ಸೊ ಥ್ಯಾಂಕ್ ಯು ಅಗೇನ್ ಅನೀಶ್ ಆ್ಯಂಡ್ ದ ಹೋಲ್ ಟೀಮ್ ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಗಿವಿಂಗ್ ಮೀ ದಿಸ್ ಥಿಂಗ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ರಕ್ಷಿತ್ ಸರ್ ಆ್ಯಂಡ್ ಕಾರ್ತಿಕ್ ಸರ್ ಆಲ್ಸೋ ಫಾರ್ ಕಮಿಂಗ್ ಆನ್ ಬೋರ್ಡ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಕಳೆದೊಂದು ವರ್ಷ ಮೋಸ್ಟ್ಲಿ ಎಲ್ಲ ಇಂಡಸ್ಟ್ರಿಯವರೆಗೂ ಒಂದು ದೊಡ್ಡ ಫಾಲ್ ಬ್ಯಾಕ್ ಅಂತ ಅನ್ಸುತ್ತೆ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಗೂ ಕೂಡ. ಇವಾಗಷ್ಟೇ ಈ ಪ್ರೆಸ್ ಮೀಟ್ ಬರೋ ಮುಂಚೆ ಒಂದು ಒಳ್ಳೆ ನ್ಯೂಸ್ ಕೇಳಿದ್ವಿ ದಟ್ ಎಲ್ಲ ಥಿಯೇಟರ್ಸ್ ಅಲ್ಲೂ ಮೋಸ್ಟ್ಲಿ 50% ಜಾಸ್ತಿ, ಮೋಸ್ಟ್ಲಿ 100% ಬಿಡ್ತಾ ಇದ್ದಾರೆ. ಸೊ ಐ ಥಿಂಕ್ ರಾಮಾರ್ಜುನದ್ದು ಒಳ್ಳೆ ಇಲಾಖೆ ಇಲ್ಲಿಂದನೇ ಶುರು ಆಗ್ತಾ ಇದೆ. ಸೊ ನಾನು ಅನೀಶ್ ಹೇಳ್ದಂಗೆ ಸಿನಿಮಾ ನೋಡೋ ಯಾವ ಪ್ಲಾನೂ ಇರ್ಲಿಲ್ಲ, ಬಟ್ ಆ ದಿವಸ ಕಾಲ ಹೆಂಗೆ ಕೂಡ್ ಬಂತು ಅಂತಂದ್ರೆ ಸಿನಿಮಾ ಒಂದು 10 ನಿಮಿಷ ನೋಡೋಣ ಅಂತ ಶುರು ಆಯಿತು. ಅದರ ನಂತರ ಸರಿ ಫಸ್ಟ್ ಹಾಫ್ ವರ್ಗೂ ನಾವು ಮುಗಿಸಿದ್ ಗೊತ್ತಾಗಿಲ್ಲ. ಆಮೇಲೆ ಸೆಕೆಂಡ್ ಹಾಫ್ ಹೆಂಗಿದೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತು, ಯಾಕಂದ್ರೆ ಸೋ ಮೆನಿ ಕ್ವೆಶನ್ಸ್ ವೇರ್ ಅನ್ಆನ್ಸರ್ಡ್ ಅಂಟಿಲ್ ದೆನ್ ಇಂಟರ್ವಲ್ ವರ್ಗೂ. ಪೂರ್ತಿ ಸಿನಿಮಾ ನೋಡಿದ್ಮೇಲೆ ನಾನು ಒಬ್ಬನೇ ಅಲ್ಲ, ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಮತ್ತೆ ನನ್ನಿಬ್ರು ಫ್ರೆಂಡ್ಸ್ ಇದ್ರು. ಅವ್ರ ಇಬ್ರು ಫ್ರೆಂಡ್ಸು ಅಷ್ಟೇ ನಂತರನೇ ಸ್ವಲ್ಪ ಏನೋ ತೀರಾ ಕಮರ್ಷಿಯಲ್ ಸಿನಿಮಾಗಳು ನೋಡಲ್ಲ ಅವರು. ಬಟ್ ಅವರು 3 ಜನನು ಅಂದ್ರೆ ನಾನೊಂದು ಸೇರಿಸಿ ಅವರಿಬ್ರು ಸಿನಿಮಾ ನೋಡಿದ್ಮೇಲೆ ಒಂದು ಕಂಪ್ಲೀಟ್ ಒಂದು ಪಾಸಿಟಿವ್ ಎನರ್ಜಿ ಇತ್ತು. ಅಂಡ್ ಎಲ್ಲರೂ ಅವರಿಬ್ರು ಅಷ್ಟೇ, ನನ್ಗಿಂತನೂ ಅವರು ಇನ್ನೂ ಕಡೆ ಅಟ್ಲೀಸ್ಟ್ ನಾನು ಅಟ್ಲೀಸ್ಟ್ ಕೆಲವೊಂದ್ಸಲ ಸಿನಿಮಾಗಳು ನೋಡ್ತೀನಿ, ಸಿನಿಮಾ ಚೆನ್ನಾಗಿರ್ಬೇಕು ಅಷ್ಟೇ. ದಟ್ ಈಸ್ ದ ಮೇನ್ ಥಿಂಗ್. ಕಮರ್ಷಿಯಲ್ ಸಿನಿಮಾ, ಕ್ಲಾಸ್ ಸಿನಿಮಾ ಇದೆಲ್ಲ ಬಿಟ್ಟು ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿರ್ಬೇಕು. ಬಟ್ ಅವರಿಬ್ರು ಏನೋ ಆಕ್ಚುಲಿ ನೋಡೋರೇ ಅಲ್ಲ, ಬಟ್ ಈ ಸಿನಿಮಾ ನೋಡೋದ್ಮೇಲೆ ಕಂಪ್ಲೀಟ್ಲಿ ಎಲ್ಲರದ್ದು ಒಪಿನಿಯನ್ ಏನೋ ಈ ಸಿನಿಮಾ ಅದ್ಭುತವಾಗಿದೆ, ಡೆಫಿನೆಟ್ಲಿ ಒಂದು ಒಳ್ಳೆ ರಿಲೀಸ್ ನೋಡ್ಲೇಬೇಕು ಅಂತ ಆ ಒಪಿನಿಯನ್ ಆ ನೈಟ್ ಬಂತು. ಸೊ ಆವಾಗ ಇವನು ಇಲ್ಲ OTT-ಗೆ ಸೇಲ್ ಮಾಡೋ ಪ್ಲಾನ್ ಅಲ್ಲಿದ್ದ. ಅಂಡ್ the idea was that this film has to, because lot of things can change through this film. ಅಂದ್ರೆ ಅನೀಶ್ದು ಈ ಸಿನಿಮಾಗೆ ಪ್ರಾಬ್ಲಿ 2 ವರ್ಷ ಸ್ಟ್ರಗಲ್ ಇರ್ಬೋದು, ಬಟ್ ಆ ಒಂದು ಇಂಡಸ್ಟ್ರಿಯಲ್ಲಿ ಲಾಸ್ಟ್ 10-12 years ಸ್ಟ್ರಗಲ್ ಏನಿದೆ, that 12 years ಸ್ಟ್ರಗಲ್ ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಬರೀ 2 ವರ್ಷದ ಅಲ್ಲ, 12 ವರ್ಷ ಸ್ಟ್ರಗಲ್ ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಏನೋ ಒಂದು ಪ್ರೂವ್ ಮಾಡಬೇಕು ಅನ್ನೋ ಒಂದು ಫೈರ್ ಇದೆಯಲ್ಲ, ಅದು ಈ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಸಿನಿಮಾ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಅದು. ಅಂಡ್ ಅವಂದೇ ಡೈರೆಕ್ಷನ್, ಐ ಥಿಂಕ್ ಪ್ರಾಬ್ಲಿ ಅವರಿಗೆ ನಮ್ಮ ಮೇಲೆ ಆ ಟೈಮಿಂದನೂ ನಾನು ನೋಡ್ತಾ ಇದ್ದೀನಿ, ಅವನಿಗೆ ಒಂದು ದೊಡ್ಡ ಕನಸಿತ್ತು. ಅಂದ್ರೆ ಆಸ್ ಅನ್ ಆಕ್ಟರ್ ನಾನು ಸ್ಕ್ರೀನ್ ಮೇಲೆ ಹಿಂಗೆ ಕಾಣಿಸ್ಕೋಬೇಕು ಅಂತ. ಪ್ರಾಬ್ಲಿ ಬಹಳ ಕಡಿಮೆಷ್ಟು ಡೈರೆಕ್ಟರ್ಸ್ ಅವನ್ ಹಿಂಗೆ ಅನ್ಕೋತಿದ್ದ, ಆ ತರ ತೋರಿಸಿರ್ಬೇಕು ಅವನನ್ನ. ಬಟ್ ಇನ್ ಯಾರು ತೋರ್ಸಲ್ವಾ, ಸರಿ ನಾನೇ ನನ್ಗೆ ತೋರ್ಸ್ಕೊತೀನಿ ಅನ್ನೋದು ಒಂದು ಬರುತ್ತೆ ಒಬ್ಬ ಆಕ್ಟರ್ಗೆ ಕೆಲವೊಂದ್ಸಲ. ಅಂಡ್ ದಟ್ ಈಸ್ ವಾಟ್ ಹ್ಯಾಸ್ ಚೇಂಜ್ಡ್ ಥಿಂಗ್ಸ್ ಫಾರ್ ಅನೀಶ್, ಐ ಬಿಲೀವ್. ನನ್ನ ಪರ್ಸನಲ್ ಒಪಿನಿಯನ್ ಅಂತಂದ್ರೆ ರಾಮಾರ್ಜುನ ವಿಲ್ ಚೇಂಜ್ ಹಿಸ್ ಕಂಪ್ಲೀಟ್ ಗ್ರಾಫ್. ಅಂಡ್ ಅವನಿಗೆ ಏನು ಇದುವರೆಗೂ ಮಾಡಬೇಕು ಅಂತಿದ್ದ. ಅಂಡ್ ಇಲ್ಲಿಗೆ ಒಂದು ಡೈರೆಕ್ಷನ್ ನಿಲ್ಬಾರ್ದು ನನ್ನ ಪ್ರಕಾರ. ಇನ್ನು ಮುಂದೆ ಹೋಗಿನೂ ಸುಮಾರು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಬೇಕು, ಬಿಕಾಸ್ ಹಿ ಅಂಡರ್ಸ್ಟ್ಯಾಂಡ್ಸ್ ದ ಪಲ್ಸ್ ಆಫ್ ದ ಆಡಿಯನ್ಸ್. ಅಂದ್ರೆ ಅವನಿಗೆ ತುಂಬಾ ಕ್ಲಾರಿಟಿ ಇದೆ, ಈ ಸಿನಿಮಾ ನಾನು ಯಾವ ಆಡಿಯನ್ಸ್ಗೆ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಆ ಆಡಿಯನ್ಸ್ ಏನ್ ಲೈಕ್ ಮಾಡ್ತಾರೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿದೆ ಅವನಿಗೆ, ಬಿಕಾಸ್ ಅಂದ್ರೆ ಹಿಸ್ ಟೇಸ್ಟ್ ಆಫ್ ಫಿಲ್ಮ್ಸ್ ಹ್ಯಾಸ್ ಆಲ್ವೇಸ್ ಬೀನ್ ಲೈಕ್ ದಿಸ್ ಸಿನ್ಸ್ ನಮ್ಮೇಲೆ ಒಂದಿನ.
ಅಂಡ್ ಅದು ಪ್ಯಾಷನೇಟ್ ಆಗಿ ಅವನ ಆನ್ ಸ್ಕ್ರೀನ್ ತಂದಿದ್ದಾನೆ. ಅಂಡ್ ಐ ಬಿಲೀವ್ ಫ್ರಮ್ ಇಟ್ಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಚಾಪ್ಟರ್ ಫ್ರಮ್ ರಾಮಾರ್ಜುನ. ಅಂಡ್ ಕೋವಿಡ್ ನಂತರ ಒಂದು ದೊಡ್ಡ ಬಜೆಟ್ ಸಿನಿಮಾ ರಿಲೀಸ್ ಆಗ್ತಿರೋದು ಐ ಥಿಂಕ್ ರಾಮಾರ್ಜುನನೇ. ಜೊತೆಗೆ 100% ಸೀಟಿಂಗ್ ಕೆಪಾಸಿಟಿಯಲ್ಲೂ ಮೋಸ್ಟ್ಲಿ ಫಸ್ಟ್ ಸಿನಿಮಾ ಬರ್ತಾ ಇರೋದು ರಾಮಾರ್ಜುನನೇ. ಸೊ ಅದ್ಭುತವಾಗಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಅಂಡ್ ಸಿನಿಮಾ ಇಷ್ಟ ಆದ್ರೆ ದಯವಿಟ್ಟು ಇನ್ನೂ 10 ಜನರಿಗೆ ಹೋಗಿ ಹೇಳಿ. ಯಾಕಂದ್ರೆ ಇಲ್ಲಿಂದ ಒಂದು ಹೊಸ ಚಾಪ್ಟರ್ ಅನೀಶ್ಗೆ ಮಾತ್ರ ಅಲ್ಲ, ರಾಮಾರ್ಜುನ ಸಿನಿಮಾಗೆ ಮಾತ್ರ ಅಲ್ಲ, ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಚಾಪ್ಟರ್ ಶುರು ಆಗಬೇಕು. ಅಂದ್ರೆ ಶುರು ಆಗಿದೆ, ಬಟ್ ಕೋವಿಡ್ ನಂತರ ಇನ್ನೊಂದು ಹೊಸ ಚಾಪ್ಟರ್ ಶುರು ಆಗಬೇಕು. And thank you Karthik for releasing this film, because ನಾನು ಜಾಸ್ತಿ ಚಾಟ್ ಮಾಡ್ತಿಲ್ಲ, ಬಟ್ ಇವ್ರ ಗ್ರೂಪ್ ಅಲ್ಲಿ ಫುಲ್ ಡಿಸ್ಕಷನ್ಸ್ ನಡೀತಾನೆ ಇದೆ ಲಾಸ್ಟ್ 1 week ಇಂದ. ಏನೇನ್ ಪ್ಲಾನ್ ಮಾಡ್ಬೇಕು, ಏನೇನ್ ಆಗ್ತಿದೆ, ಏನೇನ್ ನಡೀತಿದೆ ಅಂತ. ಸೊ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿ ನನಗೆ ಕಾಣ್ತಾ ಇದೆ. ಅಂಡ್ ಓಕೆ, ನಾನು ಕೋ ಪ್ರೊಡ್ಯೂಸರ್ ಇದೆಲ್ಲ ಅನೀಶ್, ಅಂದ್ರೆ ನಾನು ಟು ಬಿ ಫ್ರಾಂಕ್ ಅಂದ್ರೆ ಕ್ರೆಡಿಟ್ ಎಲ್ಲ ನನಗೆ ಕಿಂತ ಜಾಸ್ತಿ ಈ ಸಿನಿಮಾ ಅನೀಶ್ಗೆ ಸೂಪರ್ ಆಗಿ ಆಗಬೇಕು ಅವ್ರಿಗೆ ಒಂದೇ ಐಡಿಯಾ. ಬಟ್ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಸೊ ಯಾ, ಪ್ಲೀಸ್ ಸಪೋರ್ಟ್ ದ ಫಿಲ್ಮ್. ಲೆಟ್ ದಿಸ್ ಫಿಲ್ಮ್ ಮೇಕ್ ವಂಡರ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅನೀಶ್ ಹೇಳ್ದಂಗೆ ರಕ್ಷಿತ್ ಒಂದಿನ ಫೋನ್ ಮಾಡಿ ನನಗೆ ಈ ಪಿಕ್ಚರ್ ಚೆನ್ನಾಗಿದೆ ನೋಡಿದೀರಾ ಅಂತ ಅಂದ್ರು. ಬಿಕಾಸ್ ಅನೀಶ್ ನಾವು ಮೊದಲಿಂದ ಆಗ ಟಚಲ್ಲಿ ಇದ್ವಿ, ಇಲ್ಲ ಸಿನಿಮಾ ನೋಡಿಲ್ಲ ಅಂತ ಅಂದಾದ್ಮೇಲೆ ಅನೀಶ್ ನಂಗೆ ಹೇಳಿದ್ರು. ಅಂದ್ರೆ ಅವ್ರು ಹೇಳ್ದಂಗೆ ಸ್ವಲ್ಪ OTT ಮಾಡ್ಬಿಡೋಣ, ಪ್ರೆಷರ್ ಆಗ್ತಿದೆ ಅದೆಲ್ಲ ಹೇಳಿದ್ರು. ಬಟ್ ರಕ್ಷಿತ್ ಒಂದ್ಸರಿ ಪಿಕ್ಚರ್ ನೋಡಿ, ಪಿಕ್ಚರ್ ನೋಡೋದ್ಮೇಲೆ ನಾವು ಹೇಳಿದಷ್ಟೇ OTT ಅಲ್ಲಿ ಪಿಕ್ಚರ್ ಅಲ್ಲ, ಇದು ಥಿಯೇಟ್ರಲ್ಲಿ ಎಲ್ಲರೂ ಎಂಜಾಯ್ ಮಾಡೋ ನೋಡೋ ಪಿಕ್ಚರ್ ಅಂತ. ಸೊ ಅವತ್ತಿಂದ ಥಿಯೇಟರ್ ಕಡೆಗೆ ಏನ್ ಮಾಡ್ಬೇಕು ಅಂತ ಇದಾಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ಬೇಕು ಅಂದ್ರೆ, ಫಸ್ಟ್ February 12th ಅನ್ಕೊಂಡ್ವಿ ಪಿಕ್ಚರ್ ರಿಲೀಸ್. ನಮ್ಮ ಇಂಟರ್ನಲ್ ಎನಿ ಪ್ರೊಡ್ಯೂಸರ್ ಆಗಲಿ, ಎನಿ ಸಿನಿಮಾ ಮೇಕರ್ ಆಗಲಿ, ಮುಂದೆ ಒಂದು ವೀಕ್ ಹೋದ್ರೂ ಓಕೆ ಟೈಮ್ ಸಿಗತ್ತಲ್ಲ, ಏನೋ ರೆಡಿ ಮಾಡೋಕ್ಕಾಗುತ್ತೆ. ಇದರಲ್ಲಿ ಏನ್ ಮೇಜರ್ ಅನೀಶ್, ಓಕೆ ನಾವು ಪುಷ್ ಮಾಡ್ತೀವಿ, ನಾವು ಆಸ್ ಅ ಡಿಸ್ಟ್ರಿಬ್ಯೂಟರ್ ನಾವು ಪುಷ್ ಮಾಡ್ತೀವಿ ಪಿಕ್ಚರ್ಗೆ, ನಮಗೆ ಇದೆ. ಅವ್ರದ್ದು ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಹಿಂದೆ ಇನ್ನು 2 weeks ಬ್ಯಾಕ್ ಹೋಗಿ ಅದನ್ನ ತರ್ತೀವಿ ಅಂತ ಕಾನ್ಫಿಡೆನ್ಸ್ ಇರುತ್ತಲ್ಲ. ಬಿಕಾಸ್ 5th ಬಂದ್ವಿ, ಪ್ರೋಗ್ರಾಮ್ ಅನೌನ್ಸ್ ಆದ ತಕ್ಷಣ ನಮ್ಗೆ ಇನ್ನೊಂದು ವಾರ ನಮಗೆ ಥಿಯೇಟರ್ ವಿಂಡೋ ಸಿಗ್ಲಿ ಅಂತ ಅಂದ್ಬಿಟ್ಟು ಮತ್ತೆ 29th ಮಾಡೋಣ ಅಂತ. ಸೊ ಇನಿಷಿಯಲಿ ಹೇಗೆ ಅದು 10 ದಿನ ಇದೆ ನಮಗೆ ಗ್ಯಾಪ್ ಪ್ರಮೋಷನ್ಗೆಲ್ಲ ಅಂತ, ಅದು ನಾವು ಮಾಡ್ಕೋಬಹುದು. 1 ದಿನದಲ್ಲಿ ಮಾಡೋದನ್ನ ಸರಿ, 2 ದಿನದಲ್ಲಿ ಮಾಡೋದನ್ನ 1 ದಿನದಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸ್ಪೀಡ್ ಅಪ್ ಮಾಡಿದ್ವಿ ಪ್ರೊಸೆಸ್. ಆ ಡಿಸಿಷನ್ ತಗೋಬೇಕಲ್ಲ ಆ ಮೂಮೆಂಟ್ಗೆ, ಅದು ಇಟ್ ವಾಸ್ ಒನ್ ಆಫ್ ಹಿಸ್ ಬಿಗ್ಗೆಸ್ಟ್ ಕೆಪಬಿಲಿಟಿ. ಆ ಡಿಸಿಷನ್ ಎಲ್ಲರೂ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗಲ್ಲ. ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಡೈರೆಕ್ಟ್ ಮಾಡಿ 2-3 ವರ್ಷದಿಂದ ಇದ್ಮೇಲೆ ಕನ್ಸ್ಕೊಂಡು. ಸೊ ದಟ್ ಒನ್ ಗುಡ್ ಥಿಂಗ್ ವಿಲ್ ಸೇಫ್ ಗಾರ್ಡ್ ದ ಫಿಲ್ಮ್ ಅಂತ ನನ್ಗೆ ಅನ್ಸೋದು. ಯಾಕಂದ್ರೆ ತುಂಬಾ ಕಷ್ಟ, ಹಿಂದಿನ 1 week 2 weeks ಮುಂಚೆನೆ ಬಂದು ಸಿನಿಮಾ ರಿಲೀಸ್ ಮಾಡೋ ಡಿಸಿಷನ್. ಸೊ ಹಂಗೆ ಹೇಳ್ದಂಗೆ ಸಿನಿಮಾ ಬಿಗ್ಗೆಸ್ಟ್ ಕಮರ್ಷಿಯಲ್ ಎಂಟರ್ಟೈನರ್. ನಾನು ಅದು ಲಾಕ್ಡೌನ್ ಅಲ್ಲಿ ಬರೀ ಈ ಕಂಟೆಂಟ್ ಬೇಸ್ ಸಿನಿಮಾ ನೋಡಂಗಂತ ಅದಕ್ಕೆ ಬಗ್ಗೆ ಏನು ಹೇಳ್ತಿಲ್ಲ. ನಾಳೆ ಯಾರು ಬೇರೆ ನಾಳೆ ಇದು ಮಾಡ್ಬಾರ್ದು. ಕಂಟೆಂಟ್ ಬೇಸ್ ಸಿನಿಮಾ ನೋಡಿ 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 ಪಿಕ್ಚರ್ ನಮ್ಮ ಆಫೀಸಲ್ಲಿ ನೋಡಿದ ತಕ್ಷಣ ನನಗೆ ಒಂಥರ ಫುಲ್ ವಿಸಲ್ ಬರ್ತದೆ. ಅಂದ್ರೆ ತುಂಬಾ ದಿನ ಆಗಿತ್ತು, 5-6 ತಿಂಗಳಾಗಿತ್ತು ಒಂದು ಕಮರ್ಷಿಯಲ್ ಪಿಕ್ಚರ್ ನೋಡಿ. ಸೊ ಅದನ್ನೇ ನಾಳೆ ಥಿಯೇಟರ್ ನೋಡಿದಾಗ ಇದಾಗುತ್ತೆ. ಸೊ ಇಲ್ಲಿ ಬರ್ತಾ ಇರುವಾಗ 100% ಬರುತ್ತೆ ಅಂತ ಬಂದಿದೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ 100 ಅಂದ್ರೆ ಅವರು ಇನ್ಕ್ರೀಸ್ ಇನ್ ಕೆಪಾಸಿಟಿ ಅಂತ ಕೊಟ್ಟವ್ರೆ, ಮೋಸ್ಟ್ಲಿ 100 ಅಂತ ಹೇಳ್ತಾವ್ರೆ. ಸೊ ಅದು ಅಷ್ಟೇ, ಅದೊಂದು ಎಲ್ಲೋ ಒಂದು ಸೂಚನೆ ಈ ಸಿನಿಮಾಗೆ ಏನಾಗ್ತಿದೆ ಅಂತ. ಸೊ ಅನೀಶ್ಗೆ ಎಲ್ಲ ಆಲ್ ದಿ ಬೆಸ್ಟ್. ಅಂಡ್ ರಕ್ಷಿತ್, ನಾವು ಅನೀಶ್ ಇದೆ ಎನಿಥಿಂಗ್ ಇಸ್ ರಕ್ಷಿತ್ ಹೇಳ್ದಂಗೆ ಅವ್ರ ದೊಡ್ಡ ಗುಣ ಇವನ್ನ ಕೋ ಪ್ರೊಡ್ಯೂಸರ್ ಅಂತ ಇದ್ದು ಕೊಟ್ಟು ಈ ಸಿನಿಮಾಗೆ. ಬಿಕಾಸ್ ಅವರ ಸಿನಿಮಾ ಏನು ಫಿನಾನ್ಷಿಯಲ್ಸ್ ಕಮರ್ಷಿಯಲ್ಸ್ ಅದನ್ನೆಲ್ಲ ಹಿಂದೆ ಇಟ್ಟು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಇನ್ನೊಬ್ರಿಗೂ ಒಂದು ಕ್ರೆಡಿಟ್ ಕೊಡೋದಲ್ಲೇ ಅದನ್ನ ತುಂಬಾ ದೊಡ್ಡ ಗುಣ ಅನೀಶ್ದು. ಸೊ ಎಂಟೈರ್ ಟೀಮ್, ನಿಶ್ವಿಕಾ ಅವ್ರಿಗೂ ಆಕ್ಚುಲಿ ಅವ್ರು ಹೇಳ್ದಂಗೆ ನಿಶ್ವಿಕಾ ಅವ್ರು ಇಡೀ ಪೇಜ್ ಡೈಲಾಗ್ಗಳನ್ನು ಅವರು ನಂಗೆ ಮರ್ತೋಗಿದ್ದು ಅವತ್ತು ಹೇಳೋಣ ಅಂತಾಯ್ತು. ಕರೆಕ್ಟ್ ಒಂದೊಂದು ಪೇಜ್ ಸೀಮ್ಲೆಸ್ಲಿ ಏನು ಒಂದು ಚೂರು ಇದಿಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು. ಸಿಂಗಲ್ ಅದು ಗೊತ್ತಿಲ್ಲ, ಸಿಂಗಲ್ ಟೇಕ್. ಸೊ ಅವರು ರಂಗಾಯಣ ರಘು ಅವ್ರದ್ದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಆಮೇಲೆ ಸ್ಪೆಷಲ್ ಮೆನ್ಷನ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆನಂದ್. ಸೊ ಅವ್ರು ಹೇಳ್ದಂಗೆ ರೀ ರೆಕಾರ್ಡಿಂಗ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ಸಿನಿಮಾ ಸೀರಿಯಸ್ ಆಗಿ ತಗೊಂಡು
ತೊಗೊಂಡಾಗ ಇರೋದಂತೂ ಬ್ಯೂಟಿಫುಲ್ ಆಗಿರುತ್ತೆ, ಅದು ಜನ ಮಾತಾಡ್ತಾರೆ ಅದ್ರ ಬಗ್ಗೆ. ಸೊ ಥ್ಯಾಂಕ್ ಯು ರಾಮಾರ್ಜುನ ಒಳ್ಳೆದಾಗಲಿ ಸರ್, ಥ್ಯಾಂಕ್ ಯು.